ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಹೆಗ್ಗುರುತು ಬೆಂಗಳೂರು ಕರಗ. ಬೆಂಗಳೂರು ಕರಗ ಶಕ್ತ್ಯೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈ ಶಕ್ತ್ಯೋತ್ಸವವನ್ನು ನೋಡೋದಕ್ಕೆ ಲಕ್ಷ ಸಂಖ್ಯೆಯ ಭಕ್ತರು ಈಗಾಗಲೇ ನೆರೆದಿದ್ದಾರೆ, ಸೇರಿದ್ದಾರೆ. ಬೆಂಗಳೂರಿನ ಪ್ರಸಿದ್ಧ ಐತಿಹಾಸಿಕ ಕರಗಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನಗರ್ತಪೇಟೆಯ ಧರ್ಮರಾಯಸ್ವಾಮಿ ದೇಗುಲದಲ್ಲಿ ಕರಗೋತ್ಸವದ ಸಂಭ್ರಮ ಮನೆ ಮಾಡಿದೆ. 16ನೇ ಬಾರಿಗೆ ಕರಗವನ್ನು ಹೊತ್ತು ಜ್ಞಾನೇಂದ್ರ ಅವರು ಸಾಕ್ತಾರೆ. ಕರಗ ರೂಪದಲ್ಲಿ ದರ್ಶನವನ್ನ ದ್ರೌಪದಮ್ಮ ಕೊಡ್ತಾರೆ. ದ್ರೌಪದಮ್ಮನನ್ನ ನೋಡೋದಕ್ಕೆ ಭಕ್ತಗಣ ಕಾತುರದಿಂದ ಕಾಯ್ತಾ ಇದೆ. ದ್ರೌಪದಮ್ಮನ ದರ್ಶನಕ್ಕಾಗಿ ಲಕ್ಷ ಸಂಖ್ಯೆಯ ಭಕ್ತರು ನೆರೆದಿದ್ದಾರೆ, ಕಾಯ್ತಾ ಇದ್ದಾರೆ. 11 ದಿನಗಳ ಕಾಲ ನಡೆಯುವಂತಹ ಕರಗ ಇದು. ಇವತ್ತು ಕೊನೆಯ ದಿನ. ಇಡೀ ರಾತ್ರಿ ಮೆರವಣಿಗೆ ಇರುತ್ತೆ. ಈಗಾಗಲೇ ಸಂಭ್ರಮ ಸಡಗರ ಮನೆ ಮಾಡಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನೇರ ದೃಶ್ಯಾವಳಿಗಳು. ಒಂದಿಷ್ಟು ಶಾಸ್ತ್ರದ ಪ್ರಕಾರ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಬೇಕಾಗುತ್ತೆ. ತದನಂತರ ಕರಗ ಆರಂಭ ಆಗುತ್ತೆ. ಈ ಕರಗವನ್ನು ನೋಡುವುದಕ್ಕೆ 2 ಕಣ್ಣು ಸಾಲೋದಿಲ್ಲ. ಈ ಬಾರಿ ಮೈಸೂರು ದಸರಾಕ್ಕೆ ಮಾಡುವಂತಹ ದೀಪಾಲಂಕಾರದ ರೀತಿಯಲ್ಲಿಯೇ ಬೆಂಗಳೂರಿನಲ್ಲೂ ಕೂಡ ಕರಗ ಸಾಗುವಂತಹ ರಸ್ತೆಗಳಲ್ಲಿ ದೀಪಾಲಂಕಾರವನ್ನು ಮಾಡಲಾಗಿದೆ. ಅದಕ್ಕಾಗಿ ಲಕ್ಷ ಖರ್ಚನ್ನು ಕೂಡ GBA ಮಾಡಿರುವಂಥದ್ದು. ಧರ್ಮರಾಯಸ್ವಾಮಿ ದೇವಸ್ಥಾನದ ಆವರಣದ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಅಪಾರ ಸಂಖ್ಯೆಯಲ್ಲಿ ಸೇರಿರುವಂತಹ ಭಕ್ತಗಣ, ಮತ್ತೊಂದು ಕಡೆ ಶಾಸ್ತ್ರೋಕ್ತವಾಗಿ ನೆರವೇರ್ತಾ ಇರುವಂತಹ ಪೂಜಾ ಕೈಂಕರ್ಯ, ಮಗದೊಂದು ಕಡೆ ಮಂಗಳವಾದ್ಯ, ಮತ್ತೊಂದು ಕಡೆ ಜಗಮಗಿಸ್ತಾ ಇರುವಂತಹ ದೀಪಾಲಂಕಾರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರಗ ಮೆರವಣಿಗೆ ಆರಂಭ ಆಗುತ್ತೆ. ಈ ಕರಗದ ವೈಭವವನ್ನು ಕಣ್ತುಂಬಿಕೊಳ್ಳೋದಕ್ಕೆ, ಈ ಪೂಜೆ ಪುನಸ್ಕಾರಗಳನ್ನು ನೋಡೋದಕ್ಕೆ ಲಕ್ಷ ಸಂಖ್ಯೆಯ ಭಕ್ತರು ಈಗ ನೆರೀತಾರೆ. ಬೆಂಗಳೂರಿನ ಹಲವು ಗಲ್ಲಿಗಳಲ್ಲಿ ಕರಗದ ಮೆರವಣಿಗೆ ಸಾಗಿ ಹೋಗುತ್ತೆ. 40 kg ತೂಕದ ಕಿರೀಟವನ್ನು ಹೊತ್ತು ಮೆರವಣಿಗೆಯನ್ನು ಸಾಕ್ತಾರೆ ಜ್ಞಾನೇಂದ್ರ ಅವರು. ಶತಮಾನಗಳ ಇತಿಹಾಸ ಇದೆ ಈ ಕರಗ ಮಹೋತ್ಸವಕ್ಕೆ. 16ನೇ ಬಾರಿ ಕರಗವನ್ನು ಹೊತ್ತು ಸಾಕ್ತಾ ಇರುವಂತಹದ್ದು ಜ್ಞಾನೇಂದ್ರ ಅವರು. ಮಧ್ಯರಾತ್ರಿ 12:30ಕ್ಕೆ ದೇವಸ್ಥಾನದಿಂದ ಹೊರಗೆ ಬರುತ್ತೆ ಕರಗ. ಮಲ್ಲಿಗೆ ಹೂವಿನ ಅಲಂಕಾರದಿಂದ ದ್ರೌಪದಮ್ಮನ ದರ್ಶನ ಆಗುತ್ತೆ. ಭಕ್ತ ಕೋಟಿಗೆ ದರ್ಶನವನ್ನ ತಾಯಿ ದ್ರೌಪದಮ್ಮ ಕೊಡ್ತಾಳೆ. ನಗರ್ತಪೇಟೆಯ ಸುತ್ತಮುತ್ತಲಿನ ಪೇಟೆಗಳಲ್ಲಿ ಈ ಕರಗ ಮೆರವಣಿಗೆ ಸಾಗುತ್ತೆ. ನಾಳೆ ಬೆಳಗ್ಗೆ ದೇವಾಲಯಕ್ಕೆ ಹೂವಿನ ಕರಗ ವಾಪಸ್ ಆಗುತ್ತೆ. ಶತಮಾನಗಳ ಇತಿಹಾಸವಿರುವಂತಹ ಕರಗ ಮಹೋತ್ಸವ ಇದು. ದ್ರೌಪದಮ್ಮಳೆ ಪ್ರತ್ಯಕ್ಷಳಾಗಿ ಎಲ್ಲರಿಗೂ ಆಶೀರ್ವದಿಸ್ತಾಳೆ. ಇಷ್ಟಾರ್ಥಗಳಿಗೂ ಕೂಡ ತಥಾಸ್ತು ಅಂತಾಳೆ ಅನ್ನುವಂತಹ ನಂಬಿಕೆ ಇದೆ. ಪ್ರತಿ ಬಾರಿಯೂ ಕೂಡ 10 ರಿಂದ 15 ಲಕ್ಷ ಜನ ಭಕ್ತರು ಈ ಕರಗ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ರು. ಈ ಬಾರಿ ಆ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ದೇವಸ್ಥಾನದ ಆಡಳಿತ ಮಂಡಳಿ ಹೇಳ್ತಾ ಇದೆ. 12:30ಕ್ಕೆ ಕರಗೋತ್ಸವ ಆರಂಭ ಆಗುತ್ತೆ. ಈಗಾಗಲೇ ಕೊನೆಯ ಹಂತದ ಸಿದ್ಧತೆಗಳು, ಕೊನೆಯ ಹಂತದ ಶಾಸ್ತ್ರೋಕ್ತ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಧರ್ಮರಾಯಸ್ವಾಮಿ ದೇಗುಲದ ನೇರ ದೃಶ್ಯಾವಳಿಗಳು. ಮಂಗಳ ವಾದ್ಯದೊಂದಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರಗ ಮಹೋತ್ಸವ ಆರಂಭ ಆಗುತ್ತೆ.
ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕೊನೆಯ ಹಂತದ ಸಿದ್ಧತೆಗಳು, ಪೂಜಾ ಕೈಂಕರ್ಯಗಳು ಎಲ್ಲವೂ ಕೂಡ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇರುವಂಥದ್ದು. ಇತಿಹಾಸ ಪ್ರಸಿದ್ಧ ಬೆಂಗಳೂರು ಕರಗ ಶಕ್ತೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತು ಇಡೀ ದಿನ ಇದೇ ರೀತಿಯ ಸಂಭ್ರಮ ಸಡಗರ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಮನೆ ಮಾಡಿತ್ತು. ದೇವಾಲಯದ ಆವರಣದಲ್ಲಿ ಮಲ್ಲಿಗೆ ಕರ್ಪೂರದ ಪರಿಮಳದೊಂದಿಗೆ ಘಮಗುಡ್ತಾ ಇದೆ. ನಗರತಪೇಟೆಯಲ್ಲಿರುವಂತಹ ಧರ್ಮರಾಯಸ್ವಾಮಿ ದೇವಾಲಯದಿಂದ ಮಹಾರಥೋತ್ಸವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಡುತ್ತೆ. ಗರ್ಭಗುಡಿಯಿಂದ ದ್ರೌಪದಿ ದೇವಿಯ ಮಲ್ಲಿಗೆ ಹೂವಿನ ಕರಗವನ್ನು ಸಾಗಿಸುವಂತಹ ಕೆಲಸ ಆಗುತ್ತೆ. ಜ್ಞಾನೇಂದ್ರ ಅವರು 40 kg ತೂಕದ ಕಿರೀಟವನ್ನು ಹೊತ್ತು ಸಾಕ್ತಾರೆ. ಡೀಟೇಲ್ಸನ್ನು ಕೊಡೋದಕ್ಕೆ ಧರ್ಮರಾಯಸ್ವಾಮಿ ದೇವಸ್ಥಾನದ ಆವರಣದಿಂದ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಕರಗ ಅಂದರೆ ಇತಿಹಾಸ ಪ್ರಸಿದ್ಧ ಕರಗ ಇದು. ಇದನ್ನು ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲೋದಿಲ್ಲ. ಸಂಭ್ರಮ ಸಡಗರ ಬೆಳಗ್ಗೆಯಿಂದಲೇ ಆರಂಭ ಆಗಿದೆ. ಕೊನೆಯ ಹಂತದ ಸಿದ್ಧತೆಗಳು ಹೇಗಿದೆ ಪ್ರಕಾಶ್? ಯಾವ ರೀತಿಯ ಸಂಭ್ರಮ ಮನೆ ಮಾಡಿದೆ ದೇವಸ್ಥಾನದ ಆವರಣದಲ್ಲಿ? ದೃಶ್ಯಗಳ ಸಮೇತ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ. ಪ್ರೇಮ್, ವಿಶ್ವವಿಖ್ಯಾತ ಐತಿಹಾಸಿಕ ಕರಗಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಅಂತಿಮ ಹಂತದ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ದೇವಸ್ಥಾನದ ಹೊರಭಾಗದಲ್ಲಿದ್ದೇನೆ. ಸೊ ಈಗ ಇಲ್ಲಿಂದ GBA ಕೇಂದ್ರ ಕಚೇರಿ ಏನಿದೆ ಅಲ್ಲಿ ಆದಿಶಕ್ತಿ ದೇಗುಲದ ಒಂದು ಪೂಜೆ ಆಗುತ್ತೆ. ಆ ಪೂಜೆಯನ್ನು ನೆರವೇರಿಸೋದಕ್ಕೆ ಅರ್ಚಕ ಜ್ಞಾನೇಂದ್ರ ಕೂಡ ಹೋಗಿದ್ದಾರೆ. ಆ ಪೂಜೆ ಮುಗಿಸ್ಕೊಂಡ ಬಳಿಕ ಮತ್ತೆ ಈ ಒಂದು ಧರ್ಮರಾಯ ದೇವಸ್ಥಾನಕ್ಕೆ ಹಿಂದಿರುಗ್ತಾರೆ. ಸೊ ಇಲ್ಲಿ ಒಂದಿಷ್ಟು ಪೂಜಾ ವಿಧಾನಗಳನ್ನು ಇಲ್ಲಿ ಶುರು ಮಾಡ್ತಾರೆ. ಇಲ್ಲಿ ಆದ ಬಳಿಕ ಸುಮಾರು 12:30 ಸುಮಾರಿಗೆ ದೇಗುಲದಿಂದ ಹೊರಭಾಗಕ್ಕೆ ಅಂದರೆ ಸುಮಾರು 40 kg ಇರುವಂತಹ ಒಂದು ಇಟ್ಕೊಂಡು ಅಲ್ಲಿಂದ ನೇರವಾಗಿ ಹೊರಗಡೆ ಬರುವಂತಹ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಸೊ ಇದೆಲ್ಲವೂ ಕೂಡ ಆಗೋದಕ್ಕೆ ಇನ್ನೇನು ಪೂರ್ವ ತಯಾರಿಗಳು ಏನೆಲ್ಲ ಮಾಡ್ಕೊಳ್ಬೇಕು ಅದೆಲ್ಲವೂ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈಗ ರಥೋತ್ಸವಕ್ಕೆ ಈಗ ಹೂವಿನ ಅಲಂಕಾರ ಮತ್ತು ವಿದ್ಯುತ್ ದೀಪಾಲಂಕಾರಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಒಳಭಾಗದಲ್ಲಿ ದೇಗುಲದ ಒಳಭಾಗ ಏನಿದೆ ಅದು ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಒಂದಿಷ್ಟು ದೀಪಾಲಂಕಾರ ಮತ್ತು ಹೂವಿನ ಅಲಂಕಾರಗಳನ್ನು ಕೂಡ ಮಾಡಲಾಗಿದೆ. ಅದರಲ್ಲೂ ಕೂಡ ಮಲ್ಲಿಗೆಯ ಅಲಂಕಾರವನ್ನು ತುಂಬ ಸೊಗಸಾಗಿ ಮಾಡಿದ್ದಾರೆ. ಸೊ ಹೊರಭಾಗದಲ್ಲಿ GBA ಒಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮತ್ತು ಪ್ರಮುಖವಾಗಿ ಈ ಒಂದು ದೇಗುಲಕ್ಕೆ DCM ಅವರು ಕೂಡ ಭೇಟಿಯನ್ನು ನೀಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸೊ ಹೀಗಾಗಿ ಈಗ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಐತಿಹಾಸಿಕ ಕರಗವನ್ನು ನೋಡೋದೇ ಒಂದು ರೀತಿಯಲ್ಲಿ ಖುಷಿಯ ಕ್ಷಣಗಳು ಮತ್ತು ಅದೊಂದು ರೀತಿಯಲ್ಲಿ ಕನಸು ಕೂಡ ಹೌದು ಬೆಂಗಳೂರಿಗರಿಗೆ. ಸೊ ಈ ನಿಟ್ಟಿನಲ್ಲಿ ಏನು ಬೆಂಗಳೂರಿನ ನಾನಾ ಏರಿಯಾಗಳಿಂದ ಕೂಡ ಈ ಒಂದು ಕರಗವನ್ನು ವೀಕ್ಷಣೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಬರುವಂಥ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸುಮಾರು 10 ಲಕ್ಷ ಭಕ್ತರು ಸೇರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಆ ನಿಟ್ಟಿನಲ್ಲಿ ಈಗ ದೇವಸ್ಥಾನದ ಆವರಣದೊಳಗಡೆ ಎಲ್ಲೂ ಕೂಡ ನೂಕುನುಗ್ಗಲು ಆಗದೇ ಇರುವಂಥ ನಿಟ್ಟಿನಲ್ಲಿ ಆ ಗೇಟ್ನ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. VIP VVIPಗಳಿಗೆ ಮಾತ್ರ ಒಳಗಡೆ ಬರೋದಕ್ಕೆ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಮತ್ತು ಹೊರಭಾಗದಲ್ಲಿ ಭಕ್ತರು ಒಂದೆಡೆ ನಿಂತುಕೊಂಡು ವೀಕ್ಷಣೆ ಮಾಡೋದಕ್ಕೆ ಮತ್ತು ರಸ್ತೆಯ ಸೈಡ್ಗೆ ಇರೋದಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಈಗ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕಾಗಿ ಈಗ ಅಂದರೆ ಎಲ್ಲೂ ಕೂಡ ಗದ್ದಲ ಗಲಾಟೆಗಳು ಆಗದೇ ಇರುವಂಥ ನಿಟ್ಟಿನಲ್ಲಿ ಇದೀಗ ಪೊಲೀಸರು ಕೂಡ ಅಲ್ಲಿ ಒಂದಿಷ್ಟು ವಿಸಿಲ್ಗಳನ್ನು ಹಾಕೋದ್ರ ಮೂಲಕ ಮತ್ತು ಅನೌನ್ಸ್ಮೆಂಟ್ಗಳ ಮೂಲಕವಾಗಿ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಬಂದಿದ್ದಾರೆ. ಸೊ ಈ ಒಂದು ಕರಗ ವೀಕ್ಷಣೆಗೆ ಸುಮಾರು VVIPಗಳು ಮತ್ತು ಗಣ್ಯರು ಮತ್ತು ಶಾಸಕರುಗಳು ಸಚಿವರುಗಳು ಎಲ್ಲರೂ ಕೂಡ ಭೇಟಿಯನ್ನು ನೀಡ್ತಾರೆ. ಸುಮಾರು CM ಅವರು ಕೂಡ ಭೇಟಿಯನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಲಾಸ್ಟ್ ಮೂಮೆಂಟಲ್ಲಿ ಬರೋದಿಲ್ಲ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಈಗಾಗಲೇ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದರು. ಅದಾದ ಬಳಿಕ ಇಲ್ಲಿನ ವ್ಯವಸ್ಥೆಗಳನ್ನು ಮತ್ತು ಹೇಗೆ ಬಂದೋಬಸ್ತನ್ನು ಹೇಗೆ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ವೀಕ್ಷಣೆ ಮಾಡಿದರು. ಅದಾದ ಬಳಿಕ ಜನಸಂದಣಿ ಹೆಚ್ಚಾದರೆ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೂಡ ನೀಡಲಾಗಿದೆ. ಮತ್ತು ಕಂಪ್ಲೀಟ್ ಆಗಿ ಇಲ್ಲಿಂದ ಏನು 12:30ಕ್ಕೆ ಮೆರವಣಿಗೆ ಸಾಗುತ್ತೆ, ಆ ಮೆರವಣಿಗೆ ಸಾಗುವಂತಹ ದಾರಿ ಉದ್ದಕ್ಕೂ ಕೂಡ ದೀಪಾಲಂಕಾರಗಳನ್ನು ಮಾಡಲಾಗಿದೆ. ಜೊತೆಗೆ ಪೊಲೀಸರ ಭದ್ರತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೊ 12:30ಗೆ ದೇಗುಲದಿಂದ ಹೊರ ಹೋದಂತಹ ಜ್ಞಾನೇಂದ್ರ
ಜ್ಞಾನೇಂದ್ರ ಅವರು ಮತ್ತೆ ಬೆಳಿಗ್ಗೆ ಸುಮಾರು 7:30 ಒಳಗೆ ಅಂದರೆ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆನೇ ಮತ್ತೆ ನಗರದ ರಾಜ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ನೇರವಾಗಿ ದೇಗುಲದ ಗರ್ಭಗುಡಿಯನ್ನು ಮತ್ತೆ ಪ್ರವೇಶವನ್ನು ಮಾಡ್ತಾರೆ. ಅದಾದ ಬಳಿಕ ಒಂದಿಷ್ಟು ವಿಶೇಷ ಪೂಜೆಗಳು ಮತ್ತು ಈ ರೀತಿಯ ಒಂದಿಷ್ಟು ಪ್ರಕ್ರಿಯೆಗಳಿರುತ್ತೆ, ಅದು ಕೂಡ ಆರಂಭ ಆಗುತ್ತೆ. ಇನ್ನೇನು ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಬೆಂಗಳೂರು ಕೂಡ ಸಾಕ್ಷಿಯಾಗುತ್ತೆ. ಒಂದು ರೀತಿಯಲ್ಲಿ 12 ಗಂಟೆಯ ನಂತರ ದೈವ ಲೋಕವೇ ಬೆಂಗಳೂರಿನಲ್ಲಿ ಧರೆಗಿಳುತ್ತೆ. ಸೊ ಈ ಒಂದು ಕರಗವನ್ನು ವೀಕ್ಷಣೆ ಮಾಡೋದಕ್ಕೆ ಈಗ ಜನ ಕೂಡ ಹಂತ ಹಂತವಾಗಿ ಈಗ ಧರ್ಮರಾಯ ದೇಗುಲಕ್ಕೆ ಬರ್ತಾ ಇದ್ದಾರೆ. ಪ್ರೇಮ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರಗ ಮೆರವಣಿಗೆ ಆರಂಭ ಆಗುತ್ತೆ. 40 kg ತೂಕದ ಕಿರೀಟವನ್ನು ಹೊತ್ತು ಜ್ಞಾನೇಂದ್ರ ಅವರು ಸಾಕ್ತಾ ಇದ್ರೆ ಅವರ ಸುತ್ತಮುತ್ತಲೂ ವೀರಕುಮಾರರು ಅವರಿಗೆ ರಕ್ಷಣೆಯನ್ನು ಕೊಡ್ತಾ ಸಾಕ್ತಾರೆ. ಬೆಂಗಳೂರಿನ ಪ್ರಮುಖ ಬೀದಿಗಳಲ್ಲಿ ಈ ಕರಗ ಮಹೋತ್ಸವ ಜರುಗ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನಲ್ಲಿ ದೈವ ಲೋಕವೇ ಧರೆಗಿಳಿಯುತ್ತೆ, ಸಂಭ್ರಮ ಸಡಗರ ಮನೆ ಮಾಡುತ್ತೆ. ಕಾರಣ ಕರಗ ಮೆರವಣಿಗೆ ಆರಂಭ ಆಗುತ್ತೆ. ಈ ಮೆರವಣಿಗೆಯನ್ನು ನೋಡೋದಕ್ಕೆ, ಈ ಸಂಭ್ರಮವನ್ನು ನೋಡೋದಕ್ಕೆ, ಈ ಸಡಗರವನ್ನು ನೋಡೋದಕ್ಕೆ 2 ಕಣ್ಣು ಕೂಡ ಸಾಲೋದಿಲ್ಲ. ಲಕ್ಷ ಲಕ್ಷ ಸಂಖ್ಯೆಯ ಭಕ್ತರು ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ, ದೈವಲೋಕವನ್ನು ನೋಡೋದಕ್ಕೆ, ಈ ಸಂಭ್ರಮ ಸಡಗರವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ. ಸಾಂಸ್ಕೃತಿಕ ಐತಿಹಾಸಿಕ ಪರಂಪರೆಯ ಹೆಗ್ಗುರುತು ಬೆಂಗಳೂರಿನ ಕರಗ ಶಕ್ತೋತ್ಸವವನ್ನು ನೋಡುವುದಕ್ಕೆ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನೆರೆದಿರುವಂತಹ ಭಕ್ತ ಸಮೂಹವನ್ನು ನೀವು ಗಮನಿಸ್ತಾ ಇದ್ದೀರಿ. ಅಂತಿಮ ಹಂತದ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕರಗ ಮಹಾರಥೋತ್ಸವ ಹಮ್ಮಿಕೊಂಡಿರುವಂತಹದ್ದು ಅದು ಆರಂಭ ಆಗುತ್ತೆ. ಅದಕ್ಕೂ ಮೊದಲು ಹಲವು ಕ್ಷೇತ್ರದ ಗಣ್ಯರು ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಕೊನೆಯ ಹಂತದ ಸಿದ್ಧತೆಗಳು ಕೂಡ ಈಗಾಗಲೇ ಆರಂಭವಾಗಿರುವಂಥದ್ದು.